ಬಾರ ಊಟ ಮಾಡು. ಊಟ ಮಾಡಿದೆ. ಊಟ ಮಾಡಿದ ನಮ್ಮವಾಗಿ ನಾವು ಉಣ್ಕೊಂಡೆ ಬಂದೆ. ಕೆಲ್ಸಕ್ಕೆ ಹೋದ್ಲು, ಕೆಲ್ಸಕ್ಕೆ ಬಿಟ್ಟು ಬಂದೆ. ನಂದು ಇವತ್ತು ರಜಾ ಇತ್ತು ಕೆಲಸ, ಯಾಕೋ ಇವತ್ತು ರಜಾ ಮಾಡಿದೆ. ಅದಕ್ಕೆ ಇನ್ನೇನು ಅಂತೇಳಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಾನಿಕ್ಯಮನ ಅಂತ ಬಂದೆ. ಎಲ್ಗೋದು ಪಾಪ ವೈಭವ್? ಎತ್ಲಾಗ ಹೋಗ್ಯವನಪ್ಪ. ಇಲ್ಲಿ ಯಾರ ಕರ್ಕೊಂಡು ಹೋದ್ರೇನಪ್ಪ, ಇಲ್ಲಿ ಯಾರ ರೇಖಾಕೈನ ಯಾರ ಕರ್ಕೊಂಡು ಹೋಗಿರ್ಬೇಕು. ಎತ್ಲಾಗ ಹೋಗ್ಯವನಿ. ಓದ್ಲೇ ನಂಗಾರಿಗೆ ಇವತ್ತು ಕೆಲ್ಸಕ್ಕೆ ಶೈಲು? ಓದ್ಲಮ್ಮ. ಇವತ್ತು ಹೆಂಗ ಒಳ್ಳೆ ಮನಸ್ಸಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಓದ್ಲು. ಹೆಂಗೋ ನನಗೆ ಹೇಳಲಿಲ್ಲ, ಹೇಳಿ ಸಾಕಾಗಿತ್ತು ಬಿಡು ಅಂತೇಳಿ. ಅವಳಿಗೆ ತಿಳಿತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಅವಳೇ ಹೋಗಿದ್ದಾಳೆ. ಅವಳಿಗೆ ಇವತ್ತು ಅವಳ ಮನಸ್ಸಿಗೆ ತಿಳಿದೈತೆ, ಹೆಂಗನೋ ಹೋಗಿದ್ದಾಳಮ್ಮ. ಹೆಂಗೋ ಚೆನ್ನಾಗಿದ್ದಾಳೆ, ಹೋಗ್ಕೊಂಡು ಹಿಂಗೆ ಚೆನ್ನಾಗಿ ದುಡ್ಕೊಂಡು ಹಿಂಗೆ ಚೆನ್ನಾಗಿರಲಿ ಅಂತ. ಬಿಡು, ಮನೆ ಕುತ್ಕೊಂಡು ಏನಾಗಬೇಕಾಗೈತೆ. ಕೈ ಕಾಲು ಗಟ್ಟಿ ಇದ್ದಾಗ ದುಡ್ದಿಕ್ಕೋಬೇಕು. ಕೈ ಕಾಲು ಗಟ್ಟಿ ಇದ್ದ ದುಡ್ದಿಕ್ಕೊಂಡಿದ್ದು ಮುಂದೆ ವಯಸ್ಸು ಕಾಲದಾಗೆ ಕೈಲಾಗ್ದಿಲ್ಲದ ಕಾಲದಾಗೆ ನಮಗೆ ಹೆಂಗೋನೋ ಯೂಸ್ ಮಾಡ್ಕೋಬೋದು. ಬಿಡು ಹೋಗ್ಲೇಳು. ಅದಕ್ಕಿಂತ ನನ್ನ ಮಕ್ಳಿಗೆಲ್ಲ ನಾ ಈ ಎಂಬಕ್ಕೆ ಹೋಗ್ಬಾರ್ದು. ನಾವು ಬಿಡತ್ಲಾಗ ಏನೋ ಹೊಡ್ಕೊಂಬ್ಲಿ, ಏನೋ ಅತ್ಲಾಗ ಏನೋ ಮಾಡ್ಕೊಂತಾರೆ ಅಂತ ಹೇಳಿ ನಾನು ಏನೋ ಒಂದಿಟ್ಟು ಬಿಡು ಅಂತ ಹೇಳಿ ಸುಮ್ಮನಿದ್ರೆ ಏನಿದು ಹಿಂಗೆ ಹೇಳು. ಅಲ್ಲ, ನನ್ನ ಮಗನ ಕರಿತಾ ಇದ್ದೀನಿ. ನಮ್ಮ ಅಣ್ಣಗೆ ಒಂದು ಈಟನ ಗೊತ್ತಾಗಲ್ವೇ? ಅದಕ್ಕೆ ಮತ್ತೆ ಒಂದು ಈಟನ ಅನ್ಬಾರ್ದು ಇಂಥ ಜನಗಳಿಗೆ ಅಮ್ಮಂಗಾಗುತ್ತೆ. ಯಾಕೆ ಮನಸ್ಸು ಸಿಟ್ಟಾಗ್ತೈತೆ? ಯಾಕಪ್ಪ, ಏನಾಯ್ತು? ಯಾಕೆ ಹಂಗೆ ಬೈಕೊಂಬತ್ತೀಯ? ಯಾರನ್ನ? ಇನ್ಯಾರಾಗ ಅವ್ನು ನಮ್ಮ ಅಣ್ಣ. ಅಲ್ಲ, ಅಲ್ಲಿ ಮೋಟ್ರ್ ಸುಟ್ಟಿತ್ತಲ್ಲ, ಅದನ್ನೆಲ್ಲ ಸರ್ ಮಾಡಿಸಿ ಬಿಡ್ತಾ ಇದೀವಿ. ಆ ಪೈಪ್ಗಳನ್ನೆಲ್ಲ ತೆಗ್ದಿಕ್ಬೇಕಾಗಿತ್ತು, ಅಲ್ಲಿ ಪೈಪ್ಗಳೆಲ್ಲ ಇದ್ವು. ಅದಕ್ಕೆ ಬಾರಣ ಹಿಂಗೆ ತೆಗ್ದಿಕ್ ಬಂತೆ ಅಂದರೆ ಅವಾಗಿಂದ ಕರಿತಾ ನೀವು ಹೊಲ್ದಗಳಿಂದ ಅಲ್ಲಿಂದ ಆಸೆಗಳಿಂದ ಹತ್ಲಗಳಿಂದ ಊರಕ್ಕೆ ಅದೇ ಬಂದವ್ನಿ. ಅದಕ್ಕೆ ಗೊತ್ತಾಗಲ್ವಿ? ನೀರು ಹೊಡ್ಕೊಂತೀನಿ ನಮ್ಮ ತಮ್ಮದ್ರಾಗೆ ಹೆಂಗ ನೀರು ಬಿಡ್ತಾನಲ್ಲ, ಹೋಗಿ ಬಂದಿಟ್ಟು ನಾನು ಕೈಲಾದೊಟ್ಟು ಮಾಡಿಕೊಡ್ಬೇಕು ಅಂಬೋದು ಗೊತ್ತಾಗಲ್ವೇ? ದುಡ್ಡು ಕೊಡು ಅಂದೆ, ಆ ದುಡ್ಡು ಕೊಡಲಿಲ್ಲ. ಮಾಡಿಸು ಕೊಡ್ತೀನಿ ಅಂತ ಕೊಡಲೇ ಇಲ್ಲ. ಆ ದುಡ್ಡು ಕೊಡಲಿಲ್ಲ. ಯಾತ್ಕನ ಕರೆದ್ರೆ ಅಲ್ಲಿ ಮೋಟ್ರು ಏನಾನ ಇದನ್ನ ಆದಾಗ ಬತ್ಕೊ ಬರೋದಿಲ್ಲ. ಅದೇ ಬಂದುಬಿಡ್ತಾನೆ. ಅಲ್ಲ, ಕರಿತಾ ಇದ್ದೀನಿ, ಉಲಿಕ್ತಾ ಇದ್ದೀನಿ, ಗನ್ವಾಗಿ ಕೇಳೈತೆ. ಕೇಳಿದ್ರು ಅಲ್ಲೇ ಸಿಲ್ಲಸಿ ಅದೇ ಬಂದವನು ಮಂತಕ್ಕೆ. ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಇಂಥ ನನ್ನ ಮಕ್ಳಿಗೆ ಏನು ಮಾಡ್ಕೊಡ್ಬಾರ್ದು ಅಮ್ಮಂಗಾಯ್ತು. ನಾವು ಒಂದಿಟ್ಟು ಅಂತೀವಲ್ಲ, ಅದು ನೋಡಿ ಹೆಂಗೆ ಇದು ಮಾಡುತ್ತೆ ಅಮ್ಮಂಗಾಗುತ್ತೆ. ನಾವು ಯಾರಿಗಾನಾತು ಅಂತೀವಿ. ನಮ್ಮ ಟಗರು ಇದ್ದಿದ್ರೆ ಸಾಕಾಯ್ತಪ್ಪ, ನಾನು ಯಾವನ್ನೂ ಕೇಳ್ತಾ ಇರಲಿಲ್ಲ. ಅವ್ನು ಸ್ವಲ್ಪನಾದ್ರೂ ಗೊತ್ತಾಗಲ್ಲಪ್ಪ. ಏನೋ ನಮಗೆ ಬಿಡ್ತಾರಲ್ಲ, ಸ್ವಲ್ಪ ನಾವು ಹಂಗೆ ಇಂಥದ್ದು ಏನಾನ ತೊಂದರೆಗಳಾದಾಗ ಅಲ್ಲಿರೋಣ ಅಂಬೋದೊಂದು ಈಟನೇ ಇಲ್ಲ. ಚಿಕ್ಕೋ ಆತೇನಾ? ಅದೆಲ್ಲ ಸರಿ ಐತಿ. ಸರಿ ಆತಪ್ಪ. ಈಗ ಇವ್ನು ನಮ್ಮ ಅಣ್ಣ. ನೀನಿಲ್ಲತ್ತು ನನಗೆ ಇವತ್ತು ಇವತ್ತು ತೊಂದರೆ ಆತು. ಹೋಗಿ ಒಬ್ಬನೇ ಪರದಾಡೋದಂಗೆ ಆತು. ಎಲ್ಗೋಯ್ದು ಇವತ್ತು? ಅದೇ ಅಮ್ಮನಿದು ಯಾತ ಒಂದಿಟ್ಟು ಇವತ್ತು ಆಧಾರ್ ಕಾರ್ಡ್ ಮಾಡಿಸ್ಬೇಕಾಯ್ತು. ಅದಕ್ಕೆ ನಾನು ಕೆಂಪಿ ಇಬ್ಬರೊಳಗೆ ಹೋಗಿದ್ವಿ ಅಮ್ಮನ ಕುಕ್ಕಮಲ್ಲ ಅಂತೇಳಿ. ಅದು ಇದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಯಾಕೆ ಕೊಡ್ಬೇಕಂತ ಮೇಡಮ್ಮ, ಅಂಗನವಾಡಿ ಮೇಡಮ್ಮ ಹೇಳಿತ್ತು. ಅದಕ್ಕೆ ಕೊಡೋಣ ಅಂತ ಹೇಳಿ ಇವತ್ತು ನಾನು ಎಲ್ಲನ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಹೋಗಿದ್ವಿ ಆಧಾರ್ ಕಾರ್ಡ್ ವರ್ಷ ಬಿಡೋಣ ಅಂತ. ಯಾಕೆ ಏನಾಯ್ತು? ಯಾಕಮ್ಮ ನಮ್ಮ ಅಣ್ಣ ಒಂದಿಟ್ಗೂ ಆಗಲ್ವಲ್ಲ, ಖರ್ಚು ಕೊಡಲಿಲ್ಲ. ಬಿಡತ್ತ ಹೋಗ್ಲಿ ಅಂತ ಹೇಳಿ 5,000 ರೂಪಾಯಿ ಆತ ಎಲ್ಲನ. ನಾನು ಎಲ್ಲ ಹಾಕಿ ಮಾಡಿಸ್ದೆ ಬಿಡತ್ತ ಅಂತೇಳಿ. ಏನೋ ಒಂದಿಷ್ಟು ಪೈಪುಗಳವು ಎತ್ತಿಕ್ಬೇಕಾಯ್ತು. ಅದೊಂದಿಟ್ಟು ಕೆಲಸ ಇತ್ತು. ನಾನು ಒಬ್ಬನೇ ಆಗಲ್ಲ. ಇಬ್ಬರಳು ತಲಕ್ಕೆ ಇಬ್ಬರಳು ಒಂದೊಂದು ಕಡೆಗೆ ಇಟ್ಕೊಂಡು ತೆಗ್ದಿಕ್ಕಣ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಕರಿತೀನಿ, ಕರೆದ್ರೂ ನೋಡ್ದಂಗೆ ಗೊತ್ತಾ ಇದ್ದಾನೆ. ಹಿಂಗೆ ಮಾಡಿದ್ರೆ ಬೋಲ್ ಬೇಜಾರಾಗ್ಬಿಡುತ್ತೆ ಕಾಣಲ್ಲ. ಒಂದಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು. ಬಿಡತ್ತ ದುಡ್ಡು ಕೊಡಲಿಲ್ಲ, ಮಾಡಿಸ್ಕೊಡ್ತೀನಿ ಅಂದ. ಬಿಡತ್ತ ಕೊಟ್ರೆ ಕೊಡಲಿ, ಬಿಟ್ರೆ ಬಿಡಲಿ ಅಂತೇಳಿ ನಾನು ಆಯ್ಕೊಂಡು ಮಾಡಿಸಿದ್ದೀನಿ. ಒಂದು ಈಟ ನನ್ನ ಸಹಾಯಕ ಇರಲಿಲ್ಲ ಅಂದಮೇಲೆ ನಮಗೆ ಬೋಲ್ ಬೇಜಾರಾಗ್ಬಿಡುತ್ತಪ್ಪ. ಹಂಗೆ ಮತ್ತೆ ಅದಕ್ಕೆ ಮತ್ತೆ ನನ್ನ ತಮ್ಮಳು ಸವಾಸ ಮಾತ್ರ ಬೇಡ ಅಂಬೋದು. ಅವ್ರನ್ನ ಎಷ್ಟು ಕಿಕ್ಕಬೇಕು ಅಷ್ಟು ಕಿಕ್ಕಬೇಕು. ಸ್ಯಾನೇನೆ ಯೋಟಾನ ಅತಿಯಾಗಿದ್ದು ಮಾಡೋಕ್ಕೆ ಹೋದ್ರೆ ಅವ್ರು ಹಂಗೆ ಮೈತಿ. ಅವ್ರು ಏನೇ ಅಂದ್ರೂ ಅವ್ರ ಬುದ್ಧಿ ಮಾತ್ರ ಬಿಡೋದಿಲ್ಲ. ಅದಕ್ಕೇ ಎಷ್ಟು ಕಿಕ್ಕಬೇಕು ಅಷ್ಟು ಕಿಕ್ಕಬೇಕು. ಎಷ್ಟೋ ನಾವು ಇದು ಮಾಡೋಕ್ಕೆ ಹೋದ್ರೆ ಹಿಂಗೆ ಆಗೋದು. ನೋಡು, ಒಂದಿಷ್ಟು ಪೈಪನ್ನು ಖರ್ಚಂತೂ ಕೊಡಲಿಲ್ಲ. ನೀರು ಹೊಡ್ಕೊಂಬರು ಅಂಥದ್ರಾಗೆ ಪೈಪ್ಗಳಾದರೂ ಎತ್ತಿಕ್ಬೇಕಾ, ಏನಾದರೂ ಮಾಡಬೇಕಾ? ಅದೇ ಮತ್ತೆ ಅಲ್ಲ, ಖರ್ಚು ಅರ್ಧರ್ಧ ಹಾಕಬೇಕಪ್ಪ. ಅವರು ಇವಾಗ ಇಕ್ಕೆಂಬ್ತಾರೆ, ನಾವು ಇಕ್ಕೆಂಬ್ತೀವಿ ಅಂದಮೇಲೆ ನಾವಿನ್ನೇನು ಅವರು ಬೆಳೆಯಾಗ ಯಾತಕ್ಕೆ ಕೇಳಲ್ಲ ಕಣಣ್ಣ. ನಾವು ಟಗರಣಯ್ಯ ಇವಾಗ ಅವ್ರು ಬೆಳೆಯ ₹1 ನಾವು ಯಾತಕ್ಕೆ ಕೇಳಲ್ಲ. ಹೊಲದ್ದು ಈಗ ಗುತ್ತಿಗೆ ಮಾಡ್ತೀರಾ, ಹೊಲದ್ದು ಕೊಡ್ರಿ ಅಂತ ಕೇಳಲ್ಲ. ನಾವು ಯಾತಕ್ಕೆ ಕೇಳಲ್ಲ. ಅವ್ರು ಬೆಳೆಯೋದ್ರಾಗ ₹1 ಕೊಡೋಲ್ಲ. ಬಿಡತ್ತ ಬೆಳಕಂಬ್ಲಿ ಅವಳು ಚೆನ್ನಾಗಿರ್ಲಿ ಅವಳು, ಏನೋ ಅವ್ರ ತಂಗಿ ಮೋಸ ಮಾಡಿ ಅವಳು ಏನೋ ಚೆನ್ನಾಗಿರ್ಲಿ ಅವಳು ಅಂತ ಮಾಡ್ತೀವಿ ಹೊರ್ತು ನಾವು ಯಾತೂ ಕೇಣಿ ಸಣಿ ಮಾಡೋಕ್ಕೆ ಹೋಗಲ್ಲ. ನಮಗೆ ಕೊಡಲಿ, ನಮಗೆ ಮಾಡಲಿ ಅಂತ. ಅವ್ರು ಬೆಳೆಯ ತರಕಾರಿಗಾಗ್ಲಿ ನಾವು ಅಪರೂಪ ಕಿತ್ಕೊ ಬರೋಕ್ಕೆ ಹೋಗಲ್ಲ. ಯಾತ ನಾವು ಕಿತ್ಕೊ ಬರೋದಾಗಲಿ ಬಿಡು, ಬೆಳೆದವ್ರೆ ಅಂತ ಹೇಳಿ ನಮ್ಮಲ್ದ ಬೆಳೆದವ್ರೆ ಅಂತೇಳಿ ನಾವು ಕಿತ್ಕೊ ಬರೋದಾಗಲಿ ಅದೆಲ್ಲ ಮಾಡಲ್ಲ ನಾವು. ನೋಡಿ, ಹಂಗಂದ್ರೆ ನಾವು ಹೆಂಗೆ ಇದು ಮಾಡ್ತಾರೆ ನಮ್ಮ ಮೇಲೆ. ಹೆಂಗೆ ಅಂದ್ರೆ ಕೇಣಿಸಾಣಿ ಕಣ ಜನಗಳಿಗೆ. ಏನೇ ಅಂದ್ರೆ ನಾವು ಎಷ್ಟೇ ತುಪ್ಪ ಅನ್ನ ಇಕ್ಕಿದ್ರು ನಮ್ಮನ್ನು ನಂಬಲ್ಲ ಜನ. ಅದಕ್ಕರ್ಧ ಬುಲ್ ಬೇಜಾರಾದಂಗೆ ಆಗುತ್ತೆ.
ಅಜ್ಜೇನ ಹೇಳ್ತಾರಲ್ಲ ಉಟ್ಕೊಳ ಸುಟ್ರು ಹೋಗಲ್ಲ ಅಂತ ಜನಗಳು ಇರೋದಿಲ್ಲ ಏನೇ ಅಂದ್ರು. ಬೋದು ಒಳ್ಳೆ ಜನ ಅಲ್ಲ ಇವಾಗ. ಏನೇ ಅಂದ್ರೂ ಕಿತ್ತೋದ್ ಜನಗಳು ಇರೋದು. ಏನೇ ಅಂದ್ರು ಬರೀ ಅಂತವೇ ಮಾಡೋದು. ನೀನು ನೋಡ ನನ್ನ ಮಗು ಗೊತ್ತಾಗಲ್ವಿ ಹೋಗ್ಬೇಕು ಮಾಡ್ಬೇಕು ಅಂತ. ಅಲ್ಲಿ ಇರ್ಬೇಕಪ್ಪ ಎಲ್ಲ ಸೋರ್ ಮಾಡೋವರೆಗೂ. ನೋಡಿ ಎಲ್ಲ ಬಂದವರೆಲ್ಲ ಎಲ್ಲ ಎತ್ತುತ್ತಾರಲ್ಲ, ಮೋಟ್ರ್ ಎಲ್ಲ ತೊಗೊಂಡು ಹೋಗ್ತಾರೆ. ಎಷ್ಟು ಕಷ್ಟಪಟ್ಟು ಅಂತ ಮಾಡ್ತಾರಲ್ಲ ಅಂತೇಳಿ ಒಂದೆರಡು ದಿನ ಕೈ ಬಿಟ್ಟಿದ್ರು ಸುಮ್ಮನಾಗದಲ್ಲಿ. ನನ್ನ ವಿಕ್ಕೆ ಬೋದಾಗಿತ್ತು. ಒಂದೆರಡು ದಿನ ಕೈ ಬಿಟ್ಟಿದ್ರು ಸುಮ್ಮನಾಗನು. ಅವನಿಗೆ ಅವಾಗ ಗೊತ್ತಾಗದ್ ಲಂಬಡಿ. ಒಂದೆರಡು ದಿನ ಸೋರ್ ಮಾಡಿಸ್ಬಾರ್ದಾಗಿತ್ತು. ನನ್ನ ವಿಕ್ಕೆ ಬೋದಾಗಿತ್ತು ನೀನು ಅತ್ತ. ನಮ್ಮ ನೀರ 2 ದಿನ ಕೇಳಿದ್ರೆ ಗೊತ್ತಾಗದ. ಅವನ ಲಂಬಡಿ ಹೂವಿನ ಗಿಡ ಎಲ್ಲ ತರಕಾರಿ ಎಲ್ಲ ಒಣಗ್ದಾಗ ಗೊತ್ತಾಗೋದು. 4 ಕಾಸು ದುಡ್ಡು ಮಾಡ್ತಾನಲ್ಲ ಲಂಬಡಿ, ಅದಕ್ಕೆ ಇದು ಮಾಡ್ತಾನೆ. ಅಲ್ವೋ ಅಪ್ಪ, ನನ್ನ ಮಗ ಗೊತ್ತಾಗಲ್ವಾ ಅವನಿಗೆ? ಅಲ್ಲ, ನನಗೆ ಸಿಟ್ಟು ಬಂದ್ಬಿಡ್ತು. ಎಷ್ಟು ಬಿಸಿಲು ಬೇರೆ ಅರಿಸ್ಕೊಂತ ಇದ್ದೀನಿ. ಅಣ್ಣ ಅಣ್ಣ ಬಾರೋ, ಅಣ್ಣ ಬಾರೋ ಬಾರೋ ಅಂತ ಹೇಳಿ ನೋಡ್ತಾನೆ. ಅಲಾಸೆ ಶ್ರೀಕಂಠಿ ಹೊಲ್ದಾಗ ಹಾಸಿನ ರಪ್ಪನ್ ಬಂದ್ಬಿಡ್ತಾನೆ. ಅಲ್ಲಿ ಸಾವ್ಕಾತಿ ಹೊಲ್ದಾಗ ಹಾಸಿನ ರಪ್ಪನ ಅಲಾಸೆ ಎಲಸಿ ಜಲ್ದಿ ಬಂದ್ಬಿಟ್ಟ. ಕರೆದ್ರು ಏನು ಕೇಳಿಸಿಲ್ಲ ಅಂಬ ಥರ ಬಂದ್ಬಿಟ್ಟ. ಹಂಗೆ ಮತ್ತೆ ಅವ್ರು ಏನೇ ಅಂದ್ರೂ ಅವ್ರ ಬುದ್ಧಿ ಮಾತ್ರ ಬಿಡಲ್ಲ. ನಾವು ಬಿಡತ್ತ ಹೋಗ್ಲಿ ಅಂತೇಳಿ ಅಯ್ಯೋ ಅಂತೀವಿ. ಬಿಡು, ನಮ್ಮರಲ್ವೇ ತಮ್ಮರಲ್ವೇ, ನಾವು ಚೆನ್ನಾಗಿರ್ಬೇಕು, ಏನು ಎಷ್ಟು ದಿವಸ ಅಂತ ಕಿತ್ತಾಡಿದ್ವಿ ಅಂತೇಳಿ ನಾವು ಚೆನ್ನಾಗಿರ್ಬೇಕು ಅಂತೇಳಿ ಎಷ್ಟೆಷ್ಟು ಇದು ಮಾಡಿದ್ರು ನೋಡಿ ಇಂಥ ಮಾಡ್ತಾರ ಅವ್ರು. ಅಲ್ಲಿ ಖರ್ಚಂತೂ ಕೊಡಲಿಲ್ಲ. ಹೋಗಲ್ಲಿ ಒಂದಿಷ್ಟು ಕೈ ಹೆಸ್ರಕನ ಇದ್ರೆ ಏಟ ಒಂದಿಟ್ಟು ಇದು ಮಾಡ್ತಾರ. ನಾವು ಏನು ಖರ್ಚು ಕೊಡಲಿಲ್ಲ ಅದು ಇದು ಅಂತೇಳಿ ನಾವು ಅಂಥವೆಲ್ಲ ಏನು ಲೆಕ್ಕನೇ ಹಾಕಕ್ಕೆ ಹೋಗಲ್ಲ ನಾವು. ಅದನ್ನು ಕೇಳ್ದಿಲ್ಲದಕ್ಕೆ ಇದನ್ನು ಮಾಡಲ್ಲ ಅಷ್ಟೇ. ನೀವು ಏನಾನ ಒಂದಿಟ್ಟು ಹೆಚ್ಚು ಕಮ್ಮಿ ಆಯ್ತು, ಇಲ್ಲಪ್ಪ ಕೊಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ರಿ ಮಾತಾಡ್ರಿ. ಅವರು ಕೊಡಲಿಲ್ಲ ಅಂದ್ರೆ ಕೇಳ್ರಿ. ಅವ್ರು ಕೊಟ್ಟೆ ಕೊಡ್ತಾರೆ. ಅದೇ ಮತ್ತೆ ಒಂದು ಬಿಟ್ರೆ ಅವರು 2 ಮಾಡ್ತಾರೆ. ನೀನು ಏನು ಕೇಳ್ಬೇಕು? ಇಲ್ಲ ನಮಗೆ ಬೇಕು, ಖಂಡಿತವಾಗಿ ಬೇಕಪ್ಪ, ಸುಟ್ಟಾಯ್ತು ಅಂತ ದುಡ್ಡು ಇಲ್ಲ ನೀನೇ ಸೋರ್ ಮಾಡಿಸು. ಇವಾಗ ಈ ಸತಿ ನೀನು ಸರ್ ಮಾಡಿಸಿದ್ಯಾ, ಮುಂದಿನ ಸತಿಗೆ ಅವ್ನು ಮಾಡಿಸ್ಲಕ್ಕೆ ಹೇಳು. ಏನೋ ಇನ್ನೊಂದು ಸತಿ ಏನಂತ ತೊಂದರೆ ಆಯ್ತು ಅಂದರೆ ಇಲ್ಲ ನೀನು ಮಾಡಿಸ್ಬೇಕು ಅಂತ ಹೇಳು. ಆಗ ಹಿಂಗೆ ಏನಿಲ್ಲ, ಕಡ್ಡಿ ಆಡ್ ತುಂಡಾಗಂಗೆ ಹೇಳ್ಬಿಡ್ಬೇಕು. ಅತ್ಲಾಗ ಅವನು ಸಾಯ್ಬಾರ್ದು, ಕೋಲನ್ನು ಮುರಿಬಾರ್ದು, ಹಂಗೆ ಮಾತಾಡಬಾರ್ದು. ಕಡ್ಡಿ ಆಡ್ ತುಂಡಾಗಬೇಕು. ಹಂಗೆ ಮಾತಾಡ್ಬೇಕು. ಏನು ಮಾತಾಡಿದ್ರು ಅದೇ ಮತ್ತೆ ಟಗ್ರಣ ಹೇಳ್ತಾ ಇರೋದು ಸರಿಯಾಗೈತೆ. ನೀನು ಯಾವಾಗ ಮೆಲ್ಲ ಕೇಳ್ತೀಯ ಅದಕ್ಕೆ ಮತ್ತೆ ಅವ್ರು ಕೇಳಲ್ಲ. ಇಲ್ಲ ಕಣಪ್ಪ, ನೀನು ಈ ಸತಿ ಸರ್ ಮಾಡಿಸ್ಲೇಬೇಕು, ಅಂತ ದುಡ್ಡಿಲ್ಲ ಕೊಡಲೇಬೇಕು ಅಂತೇಳಿ ಕಡ್ಡಿ ಆಡ್ ತುಂಡಾಗಂಗೆ ಮಾತಾಡ್ಬಿಡ್ಬೇಕು. ಎಲ್ಲ ಕೊಡಬೇಕು ಅಂತ ಕೇಳ್ಬೇಕು ಜೋರಾಗಿ. ಕೇಳಿದ್ರೆ ಅವಾಗ ಹೇಳ್ದಲ್ಲೇ ಮಾತು ಕೇಳ್ತಾರೆ. ಅವಾಗ ಬೋದ್ತಾರೆ, ಕೈ ಹೆಸ್ರು ಇರ್ತಾರೆ, ಬಿಡು ದುಡ್ಡು ಕೇಳಲ್ಲ ಅಂತ ಹೇಳಿ. ನೀನು ಯಾವಾಗ ಅದನ್ನು ಬಿಡ್ತೀಯ ಅವಾಗ ಇದನ್ನು ಲೂತ್ ತಕೊಂತಾರೆ. ಅದೇ ಮತ್ತೆ ಹೇಳೋದು ಒಂದಿಟ್ಟು ನಾವು ಯಾವಾಗ ಸೊಡ್ಲ ಬಿಗಿಯಾಗಿರ್ತೀವೋ ಆವಾಗಲೇ ಮೈತಿ ಒಂದಿಟ್ಟು ಗಡ್ಸಾಗಿ ಕೇಳ್ಬೇಕು. ನೀನು ಉಳ್ಳ ಬಿಟ್ಟಿದ್ಯಾ, ಯಾಕೆ ಈಗಳಪ್ಪ 1-2 ದಿನ ಬಿಟ್ಟ, ಇವಾಗಲೇ ಅಣ್ಣಯ್ಯ ಹಿಂಗೆ ಮಾಡಕ್ಕೆ ಹಿಂಗೆ ಮಾಡ್ದ ಅಂತಾರೆ. ಯಾಕೆ 1-2 ದಿನ ಸುಧಾರಿಸ್ರಿ. ಅಷ್ಟೇ. ಇನ್ನೊಂದು ಪಟ್ಟಿ ಏನೋ ತೊಂದರೆ ಆಯ್ತು ಅಂದರೆ ನೀವೇ ಸರ್ ಮಾಡಿಸ್ರಿ ಅಂತ ಹೇಳು. ನಾವು ಓತಾಡಿ ಮಾಡಿಸಿದ್ವಪ್ಪ, ನೀವು ನೀರು ಇಕ್ಕೆಂಬ್ತೀರಾ, ನೀವು ಬೆಳ್ಕೊಂಬ್ತೀರಾ, ಅದಕ್ಕೇ ನೀವು ಮಾಡಿಸಿ ಹೇಳ್ರಿ ಅಂತ ಏನು ಅದೇನೆ ಹತ್ತು ಹೋಗಲ್ಲ. ನಿನ್ನ ಬಾಗುದು ನಿನಗೆ ಇದ್ದೇ ಇರುತ್ತೆ. ಏನು ನಾನು ಈಗ ಬೇಡ ಅಂದ್ರೂ ನಡಿತೈತಿ. ಈಕೆ ಬೇಡ್ರಿ ಅಂದ್ರೆ ಏನು ಬಿಡತ್ತ ಹೋಗ್ಲಿ ಅಂತ ನನಗೆ ಬಲ್ಸಿಟ್ಟು ಬಂದ್ಬಿಡ್ತು. ಬರ್ಲಿ ಅವನು ಮಾತಾಡ್ತೀನಿ. ಮಂಟಕ್ಕೆ ಹೋಗಿ ನೋಡಿದೆ ಬಂದಿರಲಿಲ್ಲ ಇನ್ನೂ. ನೋಡಿ ಅಲ್ಲಿ ಇಲ್ಲಿ ಹೋಗೋಕ್ಕೆ ಟೈಮ್ ಇರುತ್ತೆ ಅವನಿಗೆ. ನಮ್ಮಂಥವ್ರಿಗೆ ಇದು ಮಾಡೋಕೆ ನೋಡ್ತಾರೆ. ಬೇರೆಯವ್ರಿಗೆ ಕಂಡವ್ರಿಗಾದ್ರೆ ಗನ್ಮ ಮಾಡಿಕೊಡ್ತಾರೆ. ನಮ್ಮ ಮೇಲೆ ಅಷ್ಟು ಆದರೂ ಜನಕ್ಕೆ ಕೇಳಿ ಇವ್ರು ಹೆಂಗೋ ಉದ್ಧಾರ ಆಗ್ತಾನಲ್ಲ, ಇವ್ನು ಹೆಂಗೋ ಬೋರ್ ಪಾಯಿಂಟ್ ಮಾಡ್ಕೊಂಡು ಒಂದಿಷ್ಟು ಚೆನ್ನಾಗಿದ್ದಾನಲ್ಲ, ಅದು ಇದು ಮಾಡ್ತಾನಲ್ಲ ಅಂಬೋದು ಇವು ಹೊಟ್ಟೆ ಕಿಚ್ಚು. ಇಷ್ಟೊಂದು ಹೊಟ್ಟೆ ಕಿಚ್ಚಿರಬಾರ್ದು ಯಾರಿಗಾಗಲಿ. ಹೊಟ್ಟೆ ಕಿಚ್ಚಿದ್ದೆ ನನ್ನ ಮಗ ಯಾವತ್ತೂ ಮುಂದುವರಿಯಲ್ಲ. ಇನ್ನೊಬ್ರು ತುಳಿದು ನಾನು ಮೇಲ್ಗೆ ಹೋಗ್ಬೇಕು, ಇನ್ನೊಬ್ರು ನಾಳೆ ಮಾಡಬೇಕು ಅಂತ ಅನ್ಕೊಂಡವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಏನೋ ಇವತ್ತು ಬಿಡತ್ಲಾಗ ಹೋಗ್ಲಿ ನನ್ನ ತಮ್ಮನೂ ಆಗ್ಯವನೆ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಮಾತ್ರ ಉದ್ಧಾರ ಆಗ್ತಾನೆ. ನೋಡು ನಮ್ಮ ಅಣ್ಣಯ್ಯ ಇನ್ನೂ ಅಂತ ಕೇಳಿ ತುಂಬ್ಕ್ಯಾಣವ್ನಿ. ಅದಕ್ಕೆ ಮತ್ತೆ ಅವ್ನು ಉದ್ಧಾರ ಆಗಂಗಿಲ್ಲ. ಇಲ್ಲಿ ನೋಡಿ ಅವನು ಏನು ಇವ್ನು ನನ್ನ ತಮ್ಮಗಿನ್ನ ನಾನು ಮೇಲೆ ಇರ್ಬೇಕು, ನಾನು ಸೇನಕ್ಕಿರ್ಬೇಕು ಅಂತ ಇದು ಮಾಡ್ತಾನೆ. ಅದಕ್ಕೆ ಮತ್ತು ಅವ್ನು ಯೋಟೇ ಅವನು ಏನೇ ಬೆಳೆದ್ರು, ಎಷ್ಟೇ ತರಕಾರಿ ಹೂವು ಹಣ್ಣು ಏನೇ ಬೆಳೆ ಅವನು ₹1 ಅದ್ರಾಗ ಆದಾಯ ನೋಡೋಕ್ಕಾಗ್ತಿಲ್ಲ. ಅದು ಆಲೇನೆ ಭೂಮಿ ತಾಯಿಗೆ ಗೊತ್ತು ಯಾರಿಗೇನು ಕೊಡಬೇಕು, ಯಾರಿಗೇನು ಬಿಡಬೇಕು ಅಂತ. ಭೂಮಿ ತಾಯಿ ತಳ ಹತ್ತಿಸ್ತಾಳೆ. ಒಳ್ಳೆ ಮನಸ್ಸಿಂದ ಮಾಡಿರೋ ಮಾತ್ರ ಅವಳು ಭೂಮಿ ತಾಯಿನೂ ಕೈ ಹಿಡಿಯೋದು. ಈಗ ನಾವು ಯಾತು ಹಾಕಿದ್ರೆ ನಮ್ಗೆ ಏನು ₹1 ಯಾತ್ರಾಗೂ ಲಾಸ್ ಆಗಿಲ್ಲಪ್ಪ. ಇವಾಗ ಟಮಟೆ ಗಿಡ ಹಾಕಲಿ, ಬದನೆ ಗಿಡ ಹಾಕಲಿ, ಹಸ್ರುಗಾಯಿ ಗಿಡ ಹಾಕಲಿ, ನಮ್ಗೆ ಯಾತು ಲಾಸ್ ಆಗಿಲ್ಲಪ್ಪ. ರೇಟ್ ಚೆನ್ನಾಗಿ ಸಿಗುತ್ತೆ. ಆಗ ಹಂಗೆ ಬೇರೆ ಮೋಸ ಮಾಡ್ಬೇಕು ಅಂತಂದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಹಂಗೆ ಹೋಗ್ತಿರ್ತಾರೆ ಅಷ್ಟೇ. ಹೇಳು ಏನು ಒಬ್ರನ್ನ ತುಳಿದು ನಾವು ಯಾಕೋಕ್ಕೆ ಬರ್ಬೇಕು, ಒಬ್ರು ಹಾಳಾಗಿ ಹೋಗ್ಬೇಕು ಅಂತ ಬಯಸ್ತಾರು, ಯಾವತ್ತೂ ಉದ್ಧಾರ ಆಗಲ್ಲ. ಅವರೇ ಹೋಗ್ತಾರಷ್ಟೇ. ಅದಕ್ಕೆ ಮತ್ತು ದೇವ್ರು ಇದ್ದಾನೆ ಪರಮಾತ್ಮ. ದೇವ್ರು ಕಂಡುಬಿಟ್ರೆ ಹೇಳೋದು ನಂಬ್ತಾರಲ್ಲ, ದೇವ್ರು ನನಗೆ ಯಾವ್ದ್ರಾಗೂ ಮೋಸ ಮಾಡಿಲ್ಲ. ನೀರಿನಾಗಲಿ ಇವತ್ತು ನನ್ನ ಅಡಿಕೆ ಗಿಡ ಹೆಂಗಿದ್ದಾವೆ ಎಲ್ಲದ್ರಾಗೂ ನನಗೆ ಯಾವತ್ತೂ ನನಗೆ ದೇವ್ರು ಕೈ ಬಿಟ್ಟಿಲ್ಲ. ಒಳ್ಳೆ ಮನಸ್ಸು ಅಂಬೋದು ಒಂದಿದ್ರೆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂಬೋದು ನನಗೆ ಅಷ್ಟು ತಿಳಿತು. ಅಷ್ಟು ಸಾಕು ನನಗೆ ನನ್ನ ಜೀವನದಾಗಿ. ಅಷ್ಟೇ ಅಪ್ಪ, ನಮಗೂ ಅಷ್ಟೇ. ನನಗೆ ಯಾವ್ದ್ರಾಗೂ ಲಾಸೆ ಆಗಿಲ್ಲ. ನಾವು ನಮ್ಮ ಬದುಕೇನೋ ಭಾಳ ನಮ್ಗೆ ಇನ್ನೊಬ್ರು ಸುದ್ದಿ ಬೇಡ ಅಂತ ಇದೀವಿ ನಾವು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಉರಿಯ ಬಿಸಿಲು, ಮೋಟ್ರ್ ಎಲ್ಲ ಸರ್ ಮಾಡಿಸಿ ಎಲ್ಲ ಕೆಟ್ಟಿತ್ತು, ನೀರು ಇಕ್ಕಿರಲಿಲ್ಲ. ಅದಕ್ಕೆ ಎಲ್ಲ ಸರ್ ಮಾಡಿಸಿ ಪೈಪೆಲ್ಲ ಬಿಟ್ಟು ಬಿಡತ್ಲಾಗ ಹೋಗ್ಲಿ ನಮ್ಮ ಅಣ್ಣ ಅಲ್ವೇ ಅಂತೇಳಿ ನಾವೆಲ್ಲ ಬಿಟ್ಟಿದ್ದೀವಿ.
ಬಿಟ್ರು ಎಷ್ಟು ನಮ್ಮಣ್ಣ ಕೇಣಿ ಮಾಡ್ತಾನೆ ನಮ್ಮ ಮೇಲೆ. ಪೈಪೆಲ್ಲ ಎತ್ತಿಕ್ಕಕ್ಕೆ ಸ್ವಲ್ಪ ಕೆಲಸ ಇತ್ತು, ಕಾರಿದ್ರೆ ಬರಲೇ ಇಲ್ಲ. ನನಗೆ ತುಂಬ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಮತ್ತು ಅವ್ನು ಯಾವತ್ತೂ ಉದ್ಧಾರ ಆಗಲ್ಲ, ಹಿಂಗೆ ಹಾಳಾಗಿ ಹೋಗ್ತಾನೆ. ಅವ್ನು ಯಾವತ್ತೂ ಯಾವ ಬೆಳೆಗೂ ಲಾಭ ತಗೊಂಡೇ ಇಲ್ಲ, ನಮಗೆ ಯಾವತ್ತೂ ಲಾಸ್ ಆಗೇ ಇಲ್ಲ. ಅವ್ರು ಇಂಥ ಮಾಡೋದಕ್ಕೆ ಯಾವತ್ತೂ ಉದ್ಧಾರ ಆಗ್ತಾಯಿಲ್ಲ. ನೋಡ್ತಾ ಇರಿ, ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.